ಆದಿಜಾಂಬವ ಮಾದಿಗ ಮತ್ತು ಪೌರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಕರ್ನಾಟಕದ ವತಿಯಿಂದ ಮೇ 31ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಡಾ. ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು, ಇದರ ಭಾಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಉದ್ಯಾನವನದಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜಂಬೂದ್ವೀಪ ಸಿದ್ದರಾಜು, ಮಾದಿಗರ ಸಮುದಾಯದವರು ರಾಜ್ಯದ ಎಲ್ಲ ಕಡೆಯಿಂದಲೂ ಬರುತ್ತಿದ್ದು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರು ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕದಲ್ಲಿ ಆದಿಜಾಂಬವ ಸಂಘ ಮತ್ತು ಇತರೆ ಮಾದಿಗ ಸಂಘಟನೆಗಳ ಹೋರಾಟದ ಫಲವಾಗಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗವು 6 ವರ್ಷಗಳಿಗೂ ಹೆಚ್ಚಿನ ಕಾಲ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಉಪಜಾತಿಯವರ ಔದ್ಯೋಗಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಇವರ ಅಭಿವೃದ್ಧಿಯ ಬಗ್ಗೆ ಮಾಡಿದ ಅಧ್ಯಯನದ ಮೇರೆಗೆ ಇದರಲ್ಲಿ ಅಸ್ಪೃಶ್ಯತೆ ಸಮುದಾಯಕ್ಕೆ ಸೇರಿದ ಬೋವಿ, ಲಂಬಾಣಿ, ಕೊರಚ, ಕೊರಮ ಉಪಜಾತಿಯವರಿಗೆ 3% ಮತ್ತು ಇತರೆ ಉಪಜಾತಿಯವರಿಗೆ 1% ಒಳ ಮೀಸಲಾತಿಯನ್ನು ನೀಡಬೇಕೆಂದು ಶಿಫಾರಸು ಮಾಡಿದೆ. ಮಾದಿಗ ಸಮುದಾಯಕ್ಕೆ 6.75% ಮೀಸಲಾತಿಯನ್ನು ತಕ್ಷಣ ಜಾರಿ ಮಾಡಬೇಕೆಂದು ಸಂಘವು ಒತ್ತಾಯಿಸುತ್ತದೆ ಎಂದರು. ಜಿಲ್ಲಾ ಮಾದಿಗ ಒಳ ಮೀಸಲಾತಿ ಜಿಲ್ಲಾಧ್ಯಕ್ಷ ಸಿ.ಕೆ. ಪಾಪಣ್ಣ, ಪೌರ ಚಾಲಕರ ರಾಜ್ಯ ಕಾರ್ಯದರ್ಶಿ ಮದ್ದೂರು ಶ್ರೀನಿವಾಸ್, ಮುಖಂಡರಾದ ಶಂಕರ್ ನೀಡಗಟ್ಟ, ಕನ್ನಳ್ಳಿ ಪುಟ್ಟಸ್ವಾಮಿ ಭಾಗವಹಿಸಿದರು. ವರದಿ ಗಿರೀಶ್, ಪ್ರಜಾಪವರ್ ಟಿವಿ, ಮಂಡ್ಯ. ನಿಮಗೆ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಮ್ಮ ರಾಜ್ಯ ಆದಿಜಾಂಬವ ಸಂಘದ ಅಧ್ಯಕ್ಷರಾದಂಥ ಜಂಬೂದ್ವೀಪ ಸಿದ್ದರಾಜರವರು ಇವತ್ತು ಮಂಡ್ಯಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಅನ್ಕ ಬಂದರು. ಅಲ್ಲಿ ಸ್ವಲ್ಪ ತಡವಾದ ದೃಷ್ಟಿಯಿಂದ ಕಾರ್ಯಕ್ರಮ ಪ್ರೆಸ್ಸನ್ನು ಮುಂದೂಡಿತು. ಹಾಗಾಗಿ ಇವತ್ತು ತಮ್ಮನ್ನು ಭೇಟಿ, ತಮ್ಮನ್ನು ಕುರಿತು ಮತ್ತೆ ಕಾರ್ಯಕ್ರಮದ ಬಗ್ಗೆ ತಮಗೆ ಸುವಿವರ ನೀಡ್ತಾರೆ. ಮತ್ತು ಹಾಗೆಯೇ ನಮ್ಮ ಗೋವಿಂದರಾಜು ಅಂತೇಳಿ ಅವರು ನಮ್ಮ ರಾಜ್ಯ ಸಂಘದ ಮುಖಂಡರು, ನಮ್ಮ ಪುಟ್ಟಸ್ವಾಮಿ, ನಮ್ಮ ಕನ್ನಳ್ಳಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾನು ಸಿ.ಕೆ. ಪಾಪ ತಮಗೆ ಗೊತ್ತಿದೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು. ಆಮೇಲೆ ನಮ್ಮ ಶಂಕರ್ ಅಂತ ನಮ್ಮ ಮದ್ದೂರು USS ಮುಖಂಡರ ಶಂಕರ್ ಶ್ರೀನಿವಾಸ್ ಅಂತೇಳಿ ನಮ್ಮ ರಾಜ್ಯ ವಾಹನ ಚಾಲಕರ ಸಂಘದ ಅಧ್ಯಕ್ಷರು. ನಮ್ಮ ರವಿ ಅಂತೇಳಿ ತಮ್ಮ ಹೆಸರು ಮುನ್ಸ್ವಾಮಿ ಅಂತ ನಮ್ಮ ರಾಜ್ಯ ಸಮಿತಿಯಿಂದ ಬಂದಿದ್ದಾರೆ. ಅವರು 31 ಏನು ಸಂವಿಧಾನ ಜಾಗೃತಿ ಸಮಾವೇಶ ಇದೆ, ಅವರು ತಮ್ಮನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರು. ಮೊದಲನೇದಾಗಿ ನಿಮಗೆ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಮ್ಮ ರಾಜ್ಯ ಆದಿಜಾಂಬವ ಸಂಘದ ಅಧ್ಯಕ್ಷರಾದಂಥ ಜಂಬೂದ್ವೀಪ ಸಿದ್ದರಾಜರವರು ಇವತ್ತು ಮಂಡ್ಯಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಅನ್ಕ ಬಂದರು. ಅಲ್ಲಿ ಸ್ವಲ್ಪ ತಡವಾದ ದೃಷ್ಟಿಯಿಂದ ಕಾರ್ಯಕ್ರಮ ಪ್ರೆಸ್ಸನ್ನು ಮುಂದೂಡಿತು. ಹಾಗಾಗಿ ಇವತ್ತು ತಮ್ಮನ್ನು ಭೇಟಿ, ತಮ್ಮನ್ನು ಕುರಿತು ಮತ್ತೆ ಕಾರ್ಯಕ್ರಮದ ಬಗ್ಗೆ ತಮಗೆ ಸುವಿವರ ನೀಡ್ತಾರೆ. ಮತ್ತು ಹಾಗೆಯೇ ನಮ್ಮ ಗೋವಿಂದರಾಜು ಅಂತೇಳಿ ಅವರು ನಮ್ಮ ರಾಜ್ಯ ಸಂಘದ ಮುಖಂಡರು, ನಮ್ಮ ಪುಟ್ಟಸ್ವಾಮಿ, ನಮ್ಮ ಕನ್ನಳ್ಳಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು. ನಾನು ಸಿ.ಕೆ. ಪಾಪ ತಮಗೆ ಗೊತ್ತಿದೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು. ಆಮೇಲೆ ನಮ್ಮ ಶಂಕರ್ ಅಂತ ನಮ್ಮ ಮದ್ದೂರು USS ಮುಖಂಡರ ಶಂಕರ್ ಶ್ರೀನಿವಾಸ್ ಅಂತೇಳಿ ನಮ್ಮ ರಾಜ್ಯ ವಾಹನ ಚಾಲಕರ ಸಂಘದ ಅಧ್ಯಕ್ಷರು. ನಮ್ಮ ರವಿ ಅಂತೇಳಿ ತಮ್ಮ ಹೆಸರು ಮುನ್ಸ್ವಾಮಿ ಅಂತ ನಮ್ಮ ರಾಜ್ಯ ಸಮಿತಿಯಿಂದ ಬಂದಿದ್ದಾರೆ. ಅವರು 31 ಏನು ಸಂವಿಧಾನ ಜಾಗೃತಿ ಸಮಾವೇಶ ಇದೆ, ಅವರು ತಮ್ಮನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರು. ನಾನು ಜಂಬೂದ್ವೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ಈಗ ತಮಗೆಲ್ಲರೂ ಗೊತ್ತಿದೆ, ಒಳ ಮೀಸಲಾತಿ ಜಾರಿ ಬಗ್ಗೆ ಇಡೀ ರಾಜ್ಯದಲ್ಲಿ ಹೋರಾಟ ನಡೆದಿದೆ. ಈ ಒಳ ಮೀಸಲಾತಿ ಬಗ್ಗೆ ಹೋರಾಟವನ್ನು ಮೊದಲು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ 1992ರಲ್ಲಿ ಕರ್ನಾಟಕ ರಾಜ್ಯ ಆದಿವಾಸಿ ಸಂಘ. ಅವತ್ತು ನಾವು ಮಾಡಿದ ಹೋರಾಟದ ಫಲವಾಗಿ ಸುಮಾರು 6-7 ಸಮಿತಿ ಆಯೋಗಗಳ ರಚನೆ ಆಗಿದೆ. ಆ ನಾಲ್ಕನೇ ಆಯೋಗ ಅಂತೇಳಿ ನ್ಯಾಯಮೂರ್ತಿ ಸದಾಶಿವ ಆಯೋಗ, ಅವರೇ ನಮಗೆ ಸಂವಿಧಾನಬದ್ಧವಾಗಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದು 2012 ಜೂನ್ 14 ತಾರೀಕು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಅವತ್ತಿನೂ ಕೂಡ ಸರ್ಕಾರ ಅದನ್ನು ಚರ್ಚೆಗೆ ತಗೊಳ್ಳದೆ ವಿಳಂಬ ನೀತಿ ಹರಿಸ್ತಾ ಬಂತು. ಸೊ ಈ ವಿಚಾರದಲ್ಲಿ ನಾವು ನಿರಂತರ ಹೋರಾಟ ಮಾಡ್ತಾಯಿದ್ವಿ. ಹಂಗಾಗಿ ಇವತ್ತು ಸುಪ್ರೀಂ ಕೋರ್ಟು ನಮ್ಮ ನೆರವಿಗೆ ಕಳೆದ ವರ್ಷದ ಆಗಸ್ಟ್ 1ನೇ ತಾರೀಕು ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ. ಏನಂದರೆ ರಾಜ್ಯ ಸರ್ಕಾರಕ್ಕೆ ಆ ಒಂದು ಒಳ ಮೀಸಲಾತಿ ಜಾರಿ ಮಾಡುವಂಥ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದೆ. ಸೊ ಆ ವಿಚಾರ ನಾವು ಕರ್ನಾಟಕ ಸರ್ಕಾರದಲ್ಲಿ ನಿರಂತರ ಹೋರಾಟ ಮಾಡ್ತಾಯಿದ್ದೀವಿ. ಈಗ 9 ತಿಂಗಳಾಗಿದೆ.
9 ತಿಂಗಳಲ್ಲಿ ಈ ಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತಲೇ ಈಗ ಮತ್ತೆ ಒಂದು ನ್ಯಾಯಮೂರ್ತಿ ನಾಗಮಂತ ದಾಸನ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಅವರು ಈಗಾಗಲೇ ಸಮೀಕ್ಷೆ ಶುರು ಮಾಡಿದ್ದಾರೆ. ಈಗ ಇಲ್ಲಿ ಆ ಸಮೀಕ್ಷೆ ಕೂಡ 3-4 ಸರಿ ದಿನಕವನ್ನು ಮುಂದೂಡಿದೆ. ಆದರೆ ಅದು ವಿಳಂಬ ಆಗ್ತದೆ. ವಿಳಂಬ ಆಗ್ಬೋದು, ಭಾಳ ಬೇಗ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ನಮ್ಮ ಹಲವಾರು ವರ್ಷಗಳ ಒತ್ತಾಯ. ಮತ್ತು ಈಗ ನಾವೇನು ಮಾಡ್ತಾ ಇದ್ದೀವಿ, ನಾವು ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದಿಂದ ನಾವು ಕರ್ನಾಟಕ ಮಾದಿಗ ಆದಿವಾಸಿ ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಒಂದು ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಇದೇ ತಿಂಗಳು 31ನೇ ತಾರೀಕು ಶನಿವಾರ ಮಾಡ್ತಾ ಇದ್ದೀವಿ. ಆ ಸಮಾವೇಶನ ಬೆಂಗಳೂರಿರುವಂಥ ಒಂದು ಜಗಜೀವನ ಭವನ ಅಂತ ಭಾಳ ದೊಡ್ಡದಿದೆ. ಆ ಒಂದು ಭವನದ ಜಗಜೀವನ ಭವನದಲ್ಲಿ ನಾವು ಆಯೋಜಿಸಿದ್ವಿ. ಇದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು, ಅಬಕಾರಿ ಸಚಿವ ಆರ್ ಬಿ ತಿಮ್ಮಪ್ಪ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ನಮ್ಮ ಡಾಕ್ಟರ್ ಎಸ್ ಸಿ ಮಾದೇವಪ್ಪರು ಮತ್ತು ಇತರೆ ಹಲವಾರು ಸಚಿವರೆಲ್ಲ ಒಪ್ಪಿಕೊಂಡಿದ್ದಾರೆ ಬರೋದಕ್ಕೆ. ಈ ಸಮಾವೇಶನ ಭಾಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ವಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಈ ಬಗ್ಗೆ ಎಲ್ಲ ನಮ್ಮ ಸಮುದಾಯ ಜನರಿಗೆ ಈ ಒಂದು ವಿಚಾರನ ಬಿತ್ತರಿಸಿ ಅವರೆಲ್ಲರೂ ಕೂಡ ಬರಮಾಡೋ ಥರ ನೀವು ಪ್ರೇರೇಪಿಸಬೇಕು ಅವರಿಗೆ. ಮತ್ತು ನಾವು ಈ ಮೂಲಕ ನಮ್ಮ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯ ಎಲ್ಲ ಜನ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಈಗಾಗಲೇ ಬೀದರು, ಬಿಜಾಪುರ, ಗುಲ್ಬರ್ಗ ಅಲ್ಲಿಂದ ರೈಲು ಬಗ್ಗಳಲ್ಲಿ ಅವರೆಲ್ಲ ಆಗಲೇ ಬುಕ್ ಮಾಡ್ಕೊಂಡಿದ್ರು ಬರೋದಕ್ಕೆ.